ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಫ್ಲಾಗ್ ಬಂದುಬಿಟ್ಟು ಶನಿವಾರ ಸಂಜೆಯಿಂದ ಆಗಿರುತ್ತೆ. ನಾನು ಗುರುವಾರ ಶುಕ್ರವಾರ ಆ ಥರ ಯಾವುದೇ ಫ್ಲಾಗ್ ಮಾಡಲಿಲ್ಲ. ಯಾಕೆಂದರೆ ನಮ್ಮ ಚಿಕ್ಕಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ಅವ್ರ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದೀನಿ. ಇವಾಗ ಅವರು ಸ್ವಲ್ಪ ತುಂಬ ನಮಗೆ ಇಂಪಾರ್ಟೆಂಟ್ ಆಗಿದ್ದಾರೆ. ಅಂದರೆ ಅಪ್ಪ ಅಮ್ಮನ ಸ್ಥಾನದಲ್ಲೇ ಅವ್ರು ಇದ್ದಾರೆ. ಹಾಗಾಗಿ ಅವ್ರನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ನಾವು. ಅವ್ರಿಗೆ ಇವಾಗ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಡೈಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ, ಬರ್ತಾಯಿದ್ದೀವಿ. ಮತ್ತು ಸ್ಕ್ಯಾನಿಂಗು, ಗ್ಲುಕೋಸು, ಅವ್ರಿಗೇನು ಬೇಕೋ ಅದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನನಗೆ ಯಾವುದೇ ವೀಡಿಯೋಸು ಮತ್ತು ಏನು ಫ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದು ಶನಿವಾರ ಸಾಯಂಕಾಲದಿಂದ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡೋಣ, ಜಾಸ್ತಿ ಗ್ಯಾಪ್ ಕೊಡಬಾರ್ದಲ್ಲ ಅನ್ನೋಗೋಸ್ಕರ ಅವ್ರ ಕಡೆನೂ ನೋಡಿಕೊಂಡು ಅದು ಮಾಡೋಣ ಸಿಂಪಲ್ಲಾಗಿ ಅಂತ ಮಾಡ್ತಾಯಿದ್ದೀನಿ. ಅವ್ರು ತುಂಬ ನಮಗೆ ಇಂಪಾರ್ಟೆಂಟ್ ಅವರು. ಹಾಗಾಗಿ ಅವ್ರದ್ದು ನೆಗ್ಲಿಜೆನ್ಸ್ ಮಾಡೋಂಗಿಲ್ಲ. ಅವ್ರ ಬಗ್ಗೆ ನಾವು ಅವ್ರಿಗೆ ತುಂಬ ಕೇರ್ ಮಾಡಬೇಕು. ನಾವು ಅವ್ರು ಕೇರ್ ಮಾಡಿದ್ರೆ ನಮಗೂ ಅವ್ರು ಚೆನ್ನಾಗಿ ಕೇರ್ ಮಾಡ್ತಾರೆ. ಇದು ಸಂಜೆ ಟೈಮ್ ಆಗಿತ್ತಲ್ವ, ನಮ್ಮ ಮನೆಯವ್ರು ಏನಾದರೂ ಮಾಡಿಕೊಡು ತಿನ್ನೋಕ್ಕೆ ಅಂತಂದರು. ಅಂದರೆ ನಮ್ಮ ಕಡೆ ಹಳ್ಳಿ ಕಡೆ ಏನು ಗೊತ್ತಾ, ಸಾಯಂಕಾಲ ಸ್ನ್ಯಾಕ್ಸ್ ಥರ ಅಂತಂದರೆ ಮನೇಲಿ ಸ್ವಲ್ಪ ಶೇಂಗಾ ಬೀಜ ಇರಲಿ, ಇಲ್ಲ ಕಡಲೆಕಾಯಿ ಇರಲಿ, ಉರಿಯೋದಷ್ಟೇ. ಉರಿಯೋದು ಇಲ್ಲ ಮಂಡಕ್ಕಿ ಬರುತ್ತಲ್ಲ, ಖಾರ ಮಂಡಕ್ಕಿ, ಅದು ಖಾರ ಹಚ್ಚಿ ತಿನ್ನೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಸ್ನ್ಯಾಕ್ಸ್ ಅದೆಂತ ಏನು ಮಾಡಲ್ಲ. ಈ ಥರ ಮನೇಲಿದ್ದರೆ ಸಿಂಪಲ್ಲಾಗಿ ಶೇಂಗಾ ಬೀಜ ಉರಿಯೋದು, ಸ್ವಲ್ಪ ಉಪ್ಪು, ಹಸ್ರುಗಾಯಿ ತಿನ್ನೋರು ಹಸ್ರುಗಾಯಿ ತಿಂತಾರೆ, ಮತ್ತು ಈರುಳ್ಳಿ ಅದಕ್ಕೆ ಸೈಡ್ಸ್ಗೆ ನಂಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದ್ರ ಮುಂದೆ ಯಾವುದೂ ಏನಕ್ಕೂ ಬರಲ್ಲ. ಒಂದು ವೇಳೆ ನಮಗೆ ಹೊಟ್ಟೆ ಹಸಿವಾಗಿದ್ರೂ ಒಂದು ಟೈಮಲ್ಲಿ ಈ ಥರ ಹುರ್ಕೊಂಡು ತಿನ್ಬೋದು. ಹುರ್ಕೊಂಡಾದ್ರೆ ತಿನ್ಬೋದು, ಇಲ್ಲ ಹಸಿ ಶೇಂಗಾ ಬೀಜ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿಂದ್ರೂ ಹೊಟ್ಟೆ ಫುಲ್ಲಾಗುತ್ತೆ. ಅದು ಇನ್ನು ಆರೋಗ್ಯಕ್ಕೆ ಇನ್ನೂ ತುಂಬ ಒಳ್ಳೆಯದು. ಹಾಗಾಗಿ ಜಾಸ್ತಿ ಇವನ್ನೇ ನಾವು ತಿನ್ನೋದು. ಯಾಕಂದರೆ ನಮ್ಮ ಸೈಡ್ ಜಾಸ್ತಿ ಕಡಲೆಕಾಯಿ ಬೆಳೀತಾರಲ್ವ, ಯಾವಾಗಲೂ ಇರ್ತಾವೆ ಮನೆಯಲ್ಲಿ. ನಮ್ಮ ಮನೆಯವರಿಗೆಲ್ಲ ಹುರ್ಕೊಟ್ಟೆ ತಿಂತಾಯಿದ್ರು. ಇನ್ನೇನು ಸ್ವಲ್ಪ ಹಂಗೆ ಟೀ ಮಾಡಿದೆ. ಟೀ ಕುಡ್ಕೊತ ಸ್ವಲ್ಪ ಹೊತ್ತು ಟೈಮ್ ಇದು ಮಾಡಿದ್ವಿ. ಚಿಕ್ಕಮ್ಮನೇ ಬಂದಿದ್ದರು, ಅವರು ಸ್ವಲ್ಪ ಟೀ ಕೊಟ್ಟು ಸ್ವಲ್ಪ ಮಾತಾಡಿಕೊಂಡು ನಾವು ರಿಪೋರ್ಟೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ಹಾಲು ಪುಡಿ ಲಾಸ್ಟ್ ಆಯಿತು. ನಮ್ಮ ಗುಂಡನಿಗೆ ಅಂಗನವಾಡಿಯಲ್ಲಿ ಕೊಟ್ಟಿದ್ವಲ್ಲ, ಅದೊಂದು ಸ್ವಲ್ಪ ಇತ್ತು ನೋಡಿ, ಕಲರ್ ಕೂಡ ಸರಿಯಾಗಿ ಬಂದಿಲ್ಲ. ಆದರೂ ಕಪ್ಪು ಕಾಣಿಸ್ತಾ ಇದೆ ಟೀ. ಇರಲಿ ಬಿಡು ಅಂತ ಇದು ಮಾಡಿದ್ವಿ. ಮತ್ತು ಅಷ್ಟೇ ಮಾಡಿದ್ವಿ ಫ್ಲಾಗು ಇದು. ಮತ್ತು ಬೆಳಗ್ಗೆ ಅಂದರೆ ಭಾನುವಾರ ಬಂದುಬಿಟ್ಟು ನೈಟು ಕರೆಕ್ಟಾಗಿ 12:40 ಆಗಿತ್ತು. ಅವಾಗ ಮಳೆ ಸ್ಟಾರ್ಟ್ ಆಯಿತು ನೋಡಿ, ಎಷ್ಟು ಮಳೆ ಬರ್ತಾಯಿದೆ. ನಾನು ಜಸ್ಟು ಒಂದು ವೀಡಿಯೋ ತೆಗೆದುಬಿಟ್ಟು ಅದು ಆಫ್ ಮಾಡಿದೆ. ಅಷ್ಟರೊಳಗೆ ಕರೆಂಟೇ ಹೋಗ್ಬಿಡ್ತು. ಅಷ್ಟು ಮಳೆ ಬರ್ತಾಯಿತ್ತು ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಸೌಂಡಾಗಿ ಮಳೆ ಬರ್ತಾಯಿದೆ. ಗಾಳಿ ಅಂತೂ ಫುಲ್ಲು ಗಾಳಿ ಬರ್ತಾಯಿತ್ತು. ಕರೆಕ್ಟಾಗಿ 12:40 ಸ್ಟಾರ್ಟ್ ಆಗಿದೆ ಮಳೆ. 3:30 ಆದ್ರೂ ಬಿಟ್ಟಿರಲಿಲ್ಲ, ಇನ್ನು ಬರ್ತಾನೆ ಇತ್ತು. ಅಷ್ಟು ಮಳೆ ಬಂತು, ಚೆನ್ನಾಗಿ ಮಳೆ ಬಂತು. ನೋಡ್ತಾ ಇರ್ಬೋದು, ಅಲ್ಲಿ ಕರೆಂಟು ಕಂಬದಲ್ಲಿ ಲೈಟ್ ಇರಲಿಲ್ಲ ಅಂದ್ರಲ್ಲ, ಲೈಟ್ ಹಾಕಿದ್ರು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಮಳೆ. ಏನೋ ಒಂಥರ ಚಳಿ ಅನ್ನಿಸ್ತಾ ಇತ್ತು, ಖುಷಿ ಆಗ್ತಿತ್ತು ಮಳೆ ನೋಡಿದ್ರೆ. ನಮ್ಮ ಮನೆಯವ್ರ ಗಾಡಿ ಮೊನ್ನೆ ನೈಟ್ ಅಲ್ಲೇ ನಿಲ್ಸಿದ್ರು, ಅದು ಅಲ್ಲೇ ಇದೆ. ಆ ಕಡೆ ಚಿಕ್ಕಮ್ಮರ ಮನೆ ಹತ್ರ ಬಿಡು ಅಂತ ಹೇಳಿದ್ರೆ ಬಿಡ್ತೀನಿ ಬಿಡು ಅಂತೇಳಿ ಅಲ್ಲೇ ಬಿಟ್ಟಿದ್ರು. ಇದೆಷ್ಟು ಮತ್ತು ನೆಕ್ಸ್ಟ್ ಭಾನುವಾರ ಇವತ್ತಿನ ಇದು ಫ್ಲಾಗಿದು. ಮಾಮೂಲಿ ಏನು ಮಾಡೋಣ ಅಂತೇಳ್ಬಿಟ್ಟು ಬದನೆಕಾಯಿ ಗೊಜ್ಜು ಮಾಡಿದೆ. ಒಂದು ಸತಿ ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದನ್ನೇ ಮಾಡಿದೆ. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಹಿಟ್ಟು ಹಾಕಿದ್ದೆ. ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಲ್ಲ ಅಂತ ಪ್ಲೇಟ್ ಮುಚ್ಚಿದ್ದೆ. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಮುದ್ದೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಂದು ಟೈಮ್ ತಿನ್ಬೋದು. ಮತ್ತು ಸಾಯಂಕಾಲ ನೋಡೋಣ, ಏನಾದರೂ ನಮ್ಮ ಮನೆಯವ್ರು ನಾನ್ ವೆಜ್ ತಂದು ಕೊಟ್ಟರೆ ಮಾಡೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಬಜ್ಜಿ ಮುದ್ದೆನೇ ಮಾಡಿದೆ. ಈಗ ಅಕ್ಕಿಯೆಲ್ಲ ಬೆಂದಮೇಲೆ ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ. ಒಂದು 5 ನಿಮಿಷ ಬೇಯಿಸಿದ್ಮೇಲೆ ಚೆನ್ನಾಗೆಲ್ಲ ಇದು ಮಾಡ್ಕೋಬೇಕು, ಕೂಡಿಸ್ಕೋಬೇಕು. ಮುದ್ದೆನೆಲ್ಲ ಕೂಡಿಸ್ಕೊಂಡು ಗಂಟಿಲ್ದಿದ್ದಂಗೆ ಚೆನ್ನಾಗೆಲ್ಲ ನಾದ್ಕೋಬೇಕು. ಚೆನ್ನಾಗಿ ಗಂಟಿಲ್ದಂಗೆ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ಬಂದಮೇಲೆ ಊಟಕ್ಕಿಟ್ಟರು ಕೂಡ ಒಂದು ಗಂಟು ಸಿಗಬಾರ್ದು. ಮತ್ತು ಹಳ್ಳಿ ಕಡೆ ಗೊತ್ತಲ್ಲ, ಮುದ್ದೆ ಮಾಡಬೇಕಾದ್ರೆ ಒಂದು ಗಂಟು ಸಿಕ್ಕಿದ್ರೂ ಸರಿಯಾಗಿ ತೊಳ್ಸಲ್ಲ, ಸರಿಯಾಗಿ ಮಾಡಲ್ಲ. ಮುದ್ದೆಯಲ್ಲಿ ಗಂಟೆ ಇರ್ತವೆ ಅಂತ ಅಂದ್ಕೊತಾರಲ್ಲ, ಅದಕ್ಕೆ ನಾವು ಇರೋದ್ರಲ್ಲೇ ಆಗಲಿ ಸ್ವಲ್ಪ ಚೆನ್ನಾಗಿ ನಮ್ಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಚೆನ್ನಾಗಿ ನೀಟಾಗಿ ಮಾಡ್ಕೊತಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಯಾರಾದರೂ ಬಂದಮೇಲೆ ಇಟ್ಕೊಟ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅವಾಗೊಂಥರ ಖುಷಿ ಆಗುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ಮುದ್ದೆ ಮಾಡಬೇಕು. ಚೆನ್ನಾಗಿ ಬೇಯಿಸಿದ್ರೆ ಮಕ್ಕಳು ಎಲ್ಲ ತಿಂತಿರ್ತಾರಲ್ಲ, ಹೊಟ್ಟೆ ನೋವು ಮತ್ತು ಹೊಟ್ಟೆ ಹಿಡಿಯೋದು ಆ ಥರ ಎಲ್ಲ ಏನು ಬರಲ್ಲ, ಚೆನ್ನಾಗಿರುತ್ತೆ. ಮೇನ್ ಏನಂದರೆ ಚೆನ್ನಾಗಿ ಹಿಟ್ಟು ಮಾತ್ರ ಚೆನ್ನಾಗಿ ಬೇಯಿಸ್ಬೇಕು. ಚೆನ್ನಾಗಿ ಬೇಯ್ದರೆ ಮಾತ್ರ ಯಾವುದೇ ಇದು ಕೈಗೂ ಅಂಟಲ್ಲ.
ಮತ್ತು ಪ್ಲೇಟ್ ಕೂಡ ಒಂದು ಸ್ವಲ್ಪನೂ ಅಂಟಲ್ಲ, ಅಷ್ಟು ಚೆನ್ನಾಗಿ ಬರ್ತಿರುತ್ತೆ. ನೋಡಿ ನಾನು ಇವಾಗ ತೊಳಸ್ತಾ ಇದ್ದೀನಿ, ಒಂದು ಚೂರೂ ಅಂಟಲ್ಲ, ಅಂದರೆ ತುಂಬ ಬಿಸಿ ಇರುತ್ತೆ. ನಾನು ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ತೊಳಸ್ತಾ ಇದ್ದೀನಿ. ಯಾಕೆಂದರೆ ಗ್ಯಾಸ್ ಮೇಲೆ ಮಾಡೋದ್ರಿಂದ ತುಂಬ ಬಿಸಿ ಇರುತ್ತೆ, ಅದು ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಸುಮ್ಮನೆ ಇಷ್ಟೇ ಸಿಂಪಲ್ಲು ಒಂದು 3 ಮುದ್ದೆ ಆಗಿದ್ದು. ಮತ್ತು ಮಧ್ಯಾಹ್ನಕ್ಕೂ ಬೆಳಗ್ಗೆ 2 ಟೈಮು ಮಾಡಿದ್ದೆ ಅಷ್ಟೇ. ಇಬ್ಬರೇ ಇರೋದ್ರಿಂದ ನಮ್ಗೆ ಕರೆಕ್ಟಾಗಿ ಆಯಿತು, ನಮ್ಮ ಮನೆಯವ್ರಿಗೂ ನನಗೂ. ಜಾಸ್ತಿನಿಲ್ಲ ಪಾಪ. ನಾನು ಮುದ್ದೆ ಮಾಡಿ 1-2 ದಿನ ಆಗಿತ್ತು, ಸರಿಯಾಗಿ ನಾವು ಅಡುಗೆನೂ ಮಾಡ್ತಾ ಇರಲಿಲ್ಲ, ಏನಿಲ್ಲ. ಚಿಕ್ಕಮ್ಮನ ಕಡೆನೇ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸರಿಯಾಗಿ ಊಟನೂ ತಿಂಡಿ ಏನೂ ಮಾಡ್ತಾಯಿರಲಿಲ್ಲ. ಅದಕ್ಕೆ ಮುದ್ದೆ ಆದರೂ ಮಾಡೋಣ ಬಿಸಿದೆ ಅಂತೇಳಿ. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾರೆ ಅವರು. ಅದು ಹಂಗಾಗಿ ಇವಾಗ ಸ್ವಲ್ಪ ಮುದ್ದೆ ಮಾಡಿಕೊಟ್ಬಿಡೋಣ ಅಂತಿಂದು ಮತ್ತೆ ಮುಂದಿನ ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂತೇಳ್ಬಿಟ್ಟು ಮುದ್ದೆ ಮಾಡಿದೆ. ನಾನು ಚಿಕ್ಕ ಮುದ್ದೆನ ತೊಳಸ್ತೀನಿ. ಒಂದು ದೊಡ್ಡ ಮುದ್ದೆ, ಚಿಕ್ಕ ಮುದ್ದೆ ತೊಳಸಿದ್ದೆ. ಮತ್ತು ಲಾಸ್ಟಲ್ಲಿ ಒಂದು ಚಿಕ್ಕದು, ಅದೆಲ್ಲ ತಳ ಇರುತ್ತಲ್ಲ, ಎಲ್ಲ ಅದು ಚೆನ್ನಾಗಿ ಎಲ್ಲ ಇದು ಕೆರೆದ್ಬಿಟ್ಟು ಒಂದು ಚಿಕ್ಕದು ಕಟ್ತೀವಿ ಲಾಸ್ಟ್ಗೆ. ಅದನ್ನೇನು ಬಿಸಾಡಲ್ಲ. ಇಲ್ಲ ಏನಾದರೂ ನಾಯಿ ಮರಿಗೆ ಹಾಕ್ತೀವಿ, ಇಲ್ಲ ಪಟ್ಲಿ ಮರಿ ಇದಾವಲ್ಲ, ಪಟ್ಲಿ ಮರಿಗಾದ್ರೆ ತಿನ್ನಿಸ್ತೀವಿ. ಇಲ್ಲಾಂದರೆ ಇಲ್ಲಿ ಇದು ಆ ಸಿಂಧಿ ಹಸ ಇದಾವಲ್ವಲ್ಲ, ಆ ಮುಸ್ರೆಗೆ ಹಾಕಿದ್ರೂ ಅವ್ರು ಬಂದು ತಗೊಂಡು ಹೋಗ್ತಾರೆ. ಅದನ್ನು ವೇಸ್ಟ್ ಮಾಡಲ್ಲ. ಅದನ್ನು ಕೂಡ ಈ ಕಡೆ ಇನ್ನೇನು ಆಗಲೇ ಮಧ್ಯಾಹ್ನ ಊಟ ಗೀಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಆಗಿತ್ತು, ಆಗಲೇ 12 ಗಂಟೆನೂ ಆಗಿತ್ತು. ಆವಾಗ ಒಂದು ಅಂಗಡಿಗೆ ಮೊಟ್ಟೆ ತೊಗೊಂಡಿದ್ವಲ್ಲ, ಒಂದು 4 ಮೊಟ್ಟೆನ ಹಂಗೆ ಉಳಿದಿದ್ದು. ಮತ್ತು ಅವು ಹಂಗೆ ಉಳ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತವೆ, ಮತ್ತು ಕೆಟ್ಟೋಗ್ಬಿಡ್ತಾವೆ ಅಂತೇಳ್ಬಿಟ್ಟು ನಾನೇ ಯೂಸ್ ಮಾಡೋಣ ಅಂತೇಳ್ಬಿಟ್ಟು ತಗೊಂಡು ಬಂದು ಆಮ್ಲೆಟ್ ಆದರೂ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 4 ಮೊಟ್ಟೆ ಇದ್ವು ಅನ್ಸುತ್ತೆ ಅಷ್ಟೇ. ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಕಲಿಸ್ತಾ ಇದ್ದೀನಿ. ಈಗ ಏನಿಲ್ಲ, ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಗರಂ ಮಸಾಲ, ಮಾಮೂಲಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪೇ ಇಲ್ಲ. ನಾನು ಎಷ್ಟು ದಿನದಿಂದ ಫ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಒಂದರಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಲ್ಲ. ತುಂಬ ರೇಟ್ ಆಗಿದೆ ಅಂತೆ, ಸಿಟಿಲೇ 15 ರೂಪಾಯಿ ಕಟ್ಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾರ್ಕೊಂಡು ಬರ್ತಾ ಇಲ್ಲ, ತಗೊಳಕ್ಕೆ ಆಗ್ತಿಲ್ಲ. ಮತ್ತು ನಾನು ಸಿಟಿಗೆ ಬೇರೆ ಹೋಗಿದ್ರೆ ಮಾರ್ಕೆಟಲ್ಲಿ 1-2 ಕಟ್ಟು ತಗೊಂಬರ್ಬೋದಾಗಿತ್ತು. ಫ್ರಿಜ್ ಇದೆ ಅಲ್ವಾ, ಇಟ್ಕೊಬೋದು ಆಗಿತ್ತು ಆರಾಮಾಗೆ. ಆದರೆ ನಾನು ಹೋಗಲಿಲ್ಲ. ಅದಕ್ಕೆ ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಏನು ಮಾಡೋದು, ಬರೀ ಪ್ಲೇನ್ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇರಲಿ ಬಿಡು ಅಂತ ಅಡ್ಜಸ್ಟ್ ಮಾಡಿಕೊಂಡು. ಕೆಲವ್ರಿಗೆ ನೋಡೋರ್ಗೆ ಅನ್ನಿಸ್ಬೋದು, ಏನು ಕೊತ್ತಂಬರಿ ಸೊಪ್ಪದೆಲ್ಲ ಏನೂ ಹಾಕಲ್ಲ ಅಂತ. ರೇಟ್ ಆಗಿದೆ. ಇಲ್ಲಿಗೆ ತಗೊಬಂದು ಮಾರ್ತಾಯಿಲ್ಲ. ತೀರಾ ಒಂದು ಕೊಟ್ಟು ತಗೊಳ್ಳೋಣ ಅಂತಂದ್ರೂ ಇಲ್ಲಿ ಮಾರ್ತಾಯಿಲ್ಲ. ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಅವ್ರಿಗೆ ಹೇಳ್ತಾ ಇದ್ದೆ ಆಫ್ ಮಾಡಿದ್ದೀನಿ ಅಂತಂದು. ಆಫ್ ಮಾಡಿದ್ದಾರೆ ಹೇಳು ಅಂತೇಳ್ಬಿಟ್ಟು ಅಪ್ಪ ಮಗ ಹಿಂಗೆ ಪೋಸ್ ಕೊಡ್ತಿದ್ರು. ಆಮೇಲೆ ನೋಡಿದ್ರು ನಮ್ಮ ಮನೆಯವ್ರು ಸರಿಯಾಗಿ, ಆನಲ್ಲಿದೆ ಅಂತಂದು ಮಗನ ಕರ್ಕೊಂಡು ಆ ಕಡೆ ಹೋದರು. ನಾನೇನು ಮಾಡಿದೆ ಅಂದರೆ, ಇದು ಚಪಾತಿ ಬೇಯಿಸೋದು ತವ ಇಡೋದು ಬಿಟ್ಬಿಟ್ಟೆ. ಇದು ದೋಸೆ ಹಂಚು ತಗೊಬಂದು ಇಟ್ಬಿಟ್ಟೆ ನೋಡೋಣ ಅಂತೇಳ್ಬಿಟ್ಟು. ಅದನ್ನ ಇಟ್ಟಿದ್ರೆ ಸ್ವಲ್ಪ ಚಿಕ್ಕ ಆಮ್ಲೆಟ್ ಒಂದು 3-4 ಆಗ್ತಿದ್ವೇನೋ. ಇದು ಇಟ್ಬಿಟ್ನಾ, ಇದು ಒಂದು ಹತ್ರ ಹಾಕಿದ್ರೆ ಸುಮ್ಮನೆ ಎಲ್ಲ ಕಡೆನೂ ನೋಡಿ ಎಲ್ಲ ಸ್ಪ್ರೆಡ್ ಆಗಿಬಿಡ್ತು ಈ ಥರ. ಆಮೇಲೆ ಫುಲ್ ಹಾಕ್ಲೇಬೇಕಾಯಿತು. ಇನ್ನೇನು ಬಿಡು, ದೊಡ್ಡ ಆಮ್ಲೆಟ್ 1-2 ಹಾಕ್ತವೆ ಸಾಕಂತೇಳ್ಬಿಟ್ಟು ಅದರಲ್ಲೇ ಇವಾಗ ಗ್ಯಾಪ್ ಕೊಟ್ಟಿರೋದ್ರೆಲ್ಲ ಅದು ಫಿಲ್ ಮಾಡ್ತಾಯಿದ್ದೀನಿ. ಅದು ಒಂದು ದೋಸೆ ಹಂಚು ಬಂದುಬಿಟ್ಟು ಸ್ವಲ್ಪ ದೊಡ್ಡದಿದೆ, ಅದು ಅಗಲ ಇದೆ. ಮತ್ತು ಸೆಂಟ್ರಲ್ಲೇ ಉರಿ ಜಾಸ್ತಿ ಬರ್ತಿರುತ್ತಲ್ಲ, ಅದರಲ್ಲೇ ಜಾಸ್ತಿ ಸೆಂಟ್ರಲ್ಲಿ ಮಾತ್ರ ಚೆನ್ನಾಗಿ ಇದಾಗ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಅದನ್ನೆಲ್ಲ ಕಡೆನೂ ಚೆನ್ನಾಗಿ ಇದು ಬೇಯಲಿ ಅಂತೇಳ್ಬಿಟ್ಟು ಅದನ್ನ ಸುಮ್ಮನೆ ತಿರುಗಿಸ್ದೆ. ಒಂದು ದೊಡ್ಡ ಆಮ್ಲೆಟ್, 2 ಆಮ್ಲೆಟ್ ಆಯಿತು. ಮತ್ತು ನನ್ನ ಮಗನಿಗೂ ಸ್ವಲ್ಪ ತಿನ್ನಿಸಿದ್ವಿ, ನಾವು ಸ್ವಲ್ಪ ತಿಂದ್ವಿ. ತಿಂದು ಹೆಂಗೋ ಟೈಮ್ ಇದಾಯಿತು. ನಾನು ಚಿಕ್ಕ ಆಮ್ಲೆಟ್ ಮಾಡೋಣ ಅಂತ ನಾನು ಅಂದ್ಕೊಂಡ್ರೆ ಅದು ನಾನು ಚಪಾತಿ ಇದು ಮಾಡ್ತಿದ್ವಲ್ಲ, ಆ ಹಂಚು ಇಡೋದು ಬಿಟ್ಬಿಟ್ಟೆ ಇದು ತೊಗೊಂಡ್ಬಿಟ್ಟೆ. ಆದರೆ ಇಲ್ಲಿ ಬಿಡು, ದೊಡ್ಡವು ಚೆನ್ನಾಗಿ ಆದವಲ್ಲ ಅಂತ ಏನೋ ನೋಡೋಕೆ ಒಂಥರ ಖುಷಿ ಆಯಿತು. ದೊಡ್ಡ ಆಮ್ಲೆಟು ಒಂದು ಸಾಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಷ್ಟೇ, ಹಳ್ಳೀಲಿ ಏನಿರುತ್ತೋ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಳ್ಳೀಲಿ ಅನ್ನೋಕ್ಕಿಂತ ನಮ್ಮ ಮನೆಗೆ ಏನಿರುತ್ತೋ ಅದರಲ್ಲೇ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಇವು ಮೊಟ್ಟೆ ಯಾವ್ದಾರು ತೊಗೊಂಡಿದ್ರೆ ಕೊಟ್ಬಿಡ್ತಿದ್ದೆ, ಆದರೆ ತೊಗೊಂಡ್ಲಿಲ್ಲಲ್ವ. ಜಾಸ್ತಿ ದಿನ ಇಟ್ಬಿಟ್ರೆ ನಮಗೆ ಲಾಸ್ ಆಗುತ್ತೆ ಅಂತೇಳಿ, ಮತ್ತು ಕೆಟ್ಟೋದ್ರೆ ಸುಮ್ಮನೆ ಬಿಸಾಡಬೇಕಾಗುತ್ತೆ. ಅವು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ, ಬಿಡು ನಾವೇ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನು ಆಮ್ಲೆಟ್ ಸಮೇತ ಮಾಡ್ತಾ ಇರಲಿಲ್ಲ. ಯಾವ್ದು ತೊಗೊಂಡೋಗಿದ್ರೆ ಈ ಕಡೆ ಜಾಸ್ತಿ ತಗೊತಾರೆ ಮೊಟ್ಟೆ ಮತ್ತು ಒಣಮೀನು, ಅವೆಲ್ಲ ಹೋಗ್ತವೆ, ಸೇಲ್ ಆಗ್ತವೆ. ಮತ್ತು ಉಳಿದಿದ್ವಲ್ಲ ಸುಮ್ಮನೆ ಯಾಕಂತೇಳಿ ಅದೊಂದು ಮಾಡಿದೆ. ಅದೊಂದು ಆಮ್ಲೆಟ್ ಆಯಿತು. ಮತ್ತು ನೆಕ್ಸ್ಟ್ 2 ಆಮ್ಲೆಟ್ ಹಾಕಿದೆ. ನಾನು ನಾಳೆ ಸೋಮವಾರ ಅಲ್ವಾ, ನಾಳೆ ನಮ್ಮದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯದು ನೋಡಬೇಕು ಅಂದ್ಕೊಂಡಿದ್ದೀನಿ, ಮಾಡೋಣ ಅಂತೇಳ್ಬಿಟ್ಟು. ಮೊನ್ನೆ ಮಾಡಬೇಕಿತ್ತು. ಈ ಥರ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಯಾವುದು ಮಾಡೋಕ್ಕಾಗಲಿಲ್ಲ.
ನೋಡೋಣ. ಈ ಮನೆ ಬಂದುಬಿಟ್ಟು ಅಣ್ಣ ತಂಗಿ ಮನೆ ಆಗಿರುತ್ತೆ. ಯಾಕೆಂದರೆ ನಮ್ಮ ಅಣ್ಣಂದು ಮನೆ ಹೌದು, ನಂದು ಇಬ್ಬರದು ಇದೆ. ಅಪ್ಪ ಅಮ್ಮ ಆಸ್ತಿಯಲ್ಲಿ ಹೆಣ್ಮಕ್ಳಿಗೂ ಭಾಗ ಅಂತ ಇರುತ್ತಲ್ವ, ಆ ಭಾಗನೇ ನನಗೆ ಕೊಟ್ಟಿದ್ದಾರೆ. ಆ ಮನೆಯಲ್ಲಿ ಸದ್ಯಕ್ಕೆ ನನಗೆ ಇವಾಗಿರೋದು ಪರ್ಮನೆಂಟ್ ಅಲ್ಲ, ಟೆಂಪ್ರವರಿಗೆ ಇದ್ದೀನಿ ಸದ್ಯಕ್ಕೆ. ಈಗ ಅಂದರೆ ಟೆಂಪ್ರವರಿಯಲ್ಲಿದ್ದರೂ ಕೂಡ ತವ್ರ ಮನೆ ಒಳಗಿಲ್ಲ. ತವ್ರ ಮನೇಲಿ ಇರಬಾರ್ದು ಅಂತ ಹೇಳ್ತಾರಲ್ಲ, ಹಾಗೆ ಇದ್ದಿಲ್ಲ. ನಾನು ಸಪ್ರೇಟಾಗೇ ಇದ್ದೀನಿ. ತವ್ರ ಮನೆ ಋಣದಲ್ಲೇನಿಲ್ಲ, ಸಪ್ರೇಟಾಗೇ ಇದ್ದೀನಿ ಸದ್ಯ. ಅದಕ್ಕೆ ನೋಡೋಣ. ನಾವು ಇರೋದು ಚಿಕ್ಕ ಮನೆ. ನಾನಿರೋ ಚಿಕ್ಕ ರೂಮಲ್ಲೇ ಇದೇ ರೂಮು. ಬೆಂಗಳೂರಲ್ಲಿ ಹೋಗಿ ಬಾಡಿಗೆ ಕೇಳಿದ್ರೆ ಅಲ್ಲೆಷ್ಟು ಗೊತ್ತಾ, 4,000 ರೂಪಾಯಿ ಬಾಡಿಗೆ ಕೇಳ್ತಾರೆ. ಸೇಮ್ ನಾನು ಇವಾಗ ಇದ್ದೀನಲ್ಲ, ಆ ಮನೇನ ಇಷ್ಟಿದ್ದಿದ್ದು 4,000 ರೂಪಾಯಿ ಬಾಡಿಗೆ ಕಟ್ತಾಯಿದ್ವಿ ನಾವು ಅವಾಗ. ಎಲ್ಲ ನೆನೆಸ್ಕೊಂಡ್ರೆ ಯಪ್ಪ ಅಂತ ಅನಿಸ್ಬಿಡುತ್ತೆ. ಹೋಮ್ ಟೂರ್ ಮಾಡ್ತೀನಿ, ಮಾಡಿಬಿಟ್ಟು ಎಲ್ಲ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಒಂದು ಆಮ್ಲೆಟ್ ತೆಗೆದ್ಬಿಟ್ಟೆ, ಮತ್ತು ಇದನ್ನೆಲ್ಲ ನೋಡಿ ಈಗ ಈ ಥರ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಫುಲ್ಲು ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಹಂಚಿನ ತೆಗೆದ್ಬಿಟ್ಟು ಫುಲ್ ಸೈಡಲ್ಲೆಲ್ಲ ಎಲ್ಲಿ ಜಾಸ್ತಿ ಇದಾಗಿರುತ್ತೋ ಅಲ್ಲಿ ನೀಟಾಗಿ ಅದು ಬಿಸಿ ತಾಗಲಿ ಅಂತೇಳ್ಬಿಟ್ಟು ಎಲ್ಲ ಸುತ್ತ ತಿರುಗಿಸಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇಲ್ಲಾಂದರೆ ಮತ್ತೆ ಒಂದು ಕಡೆ ಬೆಂದು ಒಂದು ಕಡೆ ಬೇಯಲಿಲ್ಲ ಅಂದರೆ ಹೊಟ್ಟೆ ನೋವೋದು ಮತ್ತು ಏನೇನು ಪ್ರಾಬ್ಲಮ್ ಆಗುತ್ತೆ, ಯಾಕೆ ಸುಮ್ಮನೆ ಗ್ಯಾಸ್ಟ್ರಿಕ್ ಥರ ಆಗ್ಬಿಡುತ್ತೆ ಅಂತೇಳಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ, ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ. 2 ಆಮ್ಲೆಟ್ ಅಂತೂ ದೊಡ್ಡವಾದು. ನೋಡೋಣ, ನಮ್ಮ ದೇವ್ರ ದಯದಿಂದ ಇಷ್ಟು ದಿನ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ನು ಚೆನ್ನಾಗಾದ. ಇವಾಗ ನಮ್ಮ ಚಿಕ್ಕಮ್ಮನಿಗೆ ಹಿಂಗೆ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಬರ್ತಾನೆ ಇರುತ್ತೆ. ಒಂದೇನು ಗೊತ್ತಾ, ಅವರಿಲ್ಲಾಂದರೆ ನಾವಿಲ್ಲ. ನಾವು ನಮ್ಮ ಅಮ್ಮನಿಗೆ ಯಾವ ಥರ ನಾವು ಇದು ಮಾಡ್ತಿದ್ವೋ ಅದೇ ಥರ ನಾವು ಇದು ಮಾಡಲೇಬೇಕು. ಇವಾಗ ಅವರು ನಮ್ಗೆ ತುಂಬ ಇಂಪಾರ್ಟೆಂಟ್. ಅವರು ನಮ್ಮ ಅಮ್ಮನ ಸ್ಥಾನದಲ್ಲಿದ್ದಾರೆ. ಅವ್ರನ್ನ ನಾವು ಯಾವತ್ತೂ ಕೈ ಬಿಡೋಕ್ಕಾಗಲ್ಲ. ಮತ್ತು ಅವ್ರು ಮಾಡಿರೋ ಸಹಾಯ, ಅವ್ರು ಮಾಡಿರೋ ಮಗಳಿಗಿಂತಲೂ ಜಾಸ್ತಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು. ಹಾಗಾಗಿ ಈ ವೀಡಿಯೋಸ್ 1-2 ದಿನ ಇಲ್ಲಿದ್ರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿ ನೋಡ್ಕೋಬೇಕಂತೇಳಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಹೇಳ್ತೀನಿ ಫ್ಲಾಗುಗಳಲ್ಲಿ ಮುಂದೆ ಹೋಗ್ತಾ. ದಯವಿಟ್ಟು ನನ್ನ ವೀಡಿಯೋಸ್ ನೋಡೋರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ, ಫುಲ್ ವೀಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದನ್ನು ಮರಿಬೇಡಿ. ಯಾಕೆಂದರೆ ನಿಮಗೆ ಅನಿಸ್ಬೋದು ಇದನ್ನೇ ನೋಡೋಣ ಬಿಡು ಅಂತ ಅನಿಸುತ್ತೆ. ಬಟ್ ನೀವು ನೋಡಿದ್ರೇ ನಮಗೆ ಒಂಥರ ನೀವು ನೋಡಿದ್ರೇ ನಮಗೊಂದು ವ್ಯಾಲ್ಯೂ ಬರುತ್ತೆ ಅಷ್ಟೇ. ನೀವು ನೋಡಲ್ಲ ಅಂತಂದರೆ ಅದಕ್ಕೇನು ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ರೂ ಅದಕ್ಕೇನು ವ್ಯಾಲ್ಯೂ ಇರೋಲ್ಲ. ನೀವು ನೋಡಲಿ ಅಂತಲೇ ನಾವು ಇಷ್ಟು ಕಷ್ಟಪಡ್ತಾ ಇರೋದು. ದಯವಿಟ್ಟು ಎಲ್ಲರೂ ನೋಡಿಬಿಟ್ಟು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ನಾನು. 2 ಆಮ್ಲೆಟ್ ಆಯಿತು. ನಿಮ್ಮ ಕಡೆನೂ ಇದೇ ಥರ ಅಂತ ಆದರೆ ಹಳ್ಳಿ ಕಡೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಇಷ್ಟೇ, ಏನಿಲ್ಲ. ಇವು ಜಾಸ್ತಿ ಶೇಂಗಾ ಬೆಳೆಯೋದ್ರಿಂದ ಸ್ವಲ್ಪ ಶೇಂಗಾ ಬೀಜನೇ ಜಾಸ್ತಿ ತಿಂತಿರ್ತೀವಿ. ಸಾಂಬಾರಿಗೆಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಈ ಕಡೆ ಚಿತ್ರದುರ್ಗ ಸೈಡು ಮತ್ತು ಚಳ್ಳಕೆರೆ ಸೈಡೆಲ್ಲ ಜಾಸ್ತಿ ಕಡಲೆಕಾಯಿನೇ. ಈ ಸೀಸನ್ ಬಂದರೆ ಈ ಮಳೆ ಬಂದು ಇನ್ನು ನೆಕ್ಸ್ಟ್ ಮಳೆ ಬಂದಬೇಕಾದ್ರೆ ಬರೀ ಹೊಲನೇ ಬಿತ್ತುತ್ತಾರೆ. ಅವಾಗಂತೂ ಎಲ್ಲಿ ನೋಡಿದ್ರೂ ಬರೀ ಕಡಲೆಕಾಯಿ ಹಾಕಿರ್ತಾರೆ. ಹೊಲಗಳು ತುಂಬ ಹಚ್ಚ ಹಸಿರಾಗಿ ಕಾಣಿಸ್ತಿರುತ್ತೆ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹೋದ ವರ್ಷ ಅಷ್ಟೊಂದು ಮಳೆ ಬರಲಿಲ್ಲಲ್ವ, ಬೆಳೆ ಎಲ್ಲ ಚೆನ್ನಾಗಿ ಆಗಿರಲಿಲ್ಲ. ಈ ವರ್ಷನಾದರೂ ನೋಡ್ಬೇಕು ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಮಳೆ ಬಂದು ಬೆಳೆ ಬಂದರೆ ನಮ್ಮಂಥವ್ರು ಬದುಕೋಕ್ಕೂ ಒಂಥರ ಇದಾಗುತ್ತೆ. ಬೆಳೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಜೀವನ. ಇವಾಗಲೇ ಕಷ್ಟ ಆಗಿದೆ, ಸುಧಾರಿಸ್ಕೊಳಕ್ಕಾಗ್ತಿಲ್ಲ. ಈ ವರ್ಷ ಏನಾದರೂ ಒಳ್ಳೆ ಬೆಳೆ ಟೈಮಲ್ಲಿ ಮಳೆ ಕೈ ಕೊಟ್ಟರೆ ತುಂಬ ಕಷ್ಟ ಅನಿಸುತ್ತೆ. ನೋಡಬೇಕು ದೇವರು ಯಾವ ಥರ ಇದು ಮಾಡ್ತಾನೆ ಅಂತ. ಇಷ್ಟನೇ ಲಾಸ್ಟಲ್ಲಿ ಸ್ವಲ್ಪ ಉಳಿದಿತ್ತು, ಅದು ಹಾಕ್ಕೊಟ್ಟೆ. ಇದು ನಮ್ಮ ಗುಂಡನಿಗೆ ತಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.